ಎಲ್ಲರ ಮನಸ್ಸಿಗೂ ಕೂಡ ತೃಪ್ತಿಯಾಗುವಂಥ ಮಸೂದೆ ಅಲ್ಲ ಅದು ಅಂತ ಹೇಳಿ ಈಗಾಗಲೇ ನಮ್ಮ ಪಕ್ಷದ ಮುಖಂಡರುಗಳು ಪ್ರತಿಕ್ರಿಯೆ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಅದಕ್ಕೆ ಒಂದು ರೀತಿಯಲ್ಲಿ ವಿರುದ್ಧವಾದಂಥ ಪ್ರತಿಕ್ರಿಯೆ ಆಗ್ತಾ ಇದೆ. ಈಗಾಗಲೇ ನಮ್ಮ ಏನು ವ್ಯಕ್ತಪಡಿಸಬೇಕು ನಮ್ಮ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಏನು ತಂದಿದ್ದೀರಾ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ನೀವು ಪಾರ್ಲಿಮೆಂಟ್ನಲ್ಲಿ ತಂದಾಗ ಇದು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ರೆಫರ್ ಆಯಿತು. ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯವರು ಏನೋ ಒಂದು ಭಾಳ ದೊಡ್ಡ ಸಮೀಕ್ಷೆ ಮಾಡ್ದಂಗೆ ಮಾಡಿದ್ರು ತೋರಿಕೆಗೆ. ನಾವೆಲ್ಲ ನಿರೀಕ್ಷೆ ಮಾಡಿದಂತೆಯೇ ವಕ್ಫ್ ಬಿಲ್ಲು ಪಾರ್ಲಿಮೆಂಟಲ್ಲಿ ಪಾಸ್ ಆಗಿದೆ. ಅದಕ್ಕೆ ಬೆಂಬಲ ಕೊಟ್ಟಂಥ ಎಲ್ರಿಗೂ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು ನಿರೀಕ್ಷೆ ಮಾಡಿದ್ದು ಎಲ್ಲರ ಸಹಕಾರ ಸಿಗುತ್ತೆ ಅಂತ, ಅದರಂತೆ ಮೋದಿಯವರಿಗೆ ಎಲ್ಲರೂ ಕೈ ಬಲಪಡಿಸುವಂಥ ಕೆಲಸ ಮಾಡಿದ್ದಾರೆ. ಒಂದು ಐತಿಹಾಸಿಕ ತೀರ್ಮಾನವನ್ನ ನರೇಂದ್ರ ಮೋದಿಜಿಯವರ ನೇತೃತ್ವದ NDA ಸರ್ಕಾರ ತೀರ್ಮಾನವನ್ನ ಕೈಗೊಂಡಿದೆ. ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನ, ರೈತರ ಆಸ್ತಿಪಾಸ್ತಿಗಳನ್ನ ವಿಚಾರಣೆ ಇಲ್ಲದೆ ವಕ್ಫ್ ಆಸ್ತಿ ಅಂತೇಳಿ ಇಲ್ಲಿ ತನಕ ಘೋಷಣೆ ಮಾಡಲಿಕ್ಕೆ ಅವಕಾಶಗಳಿತ್ತು. ಅದನ್ನು ನಿವಾರಣೆ ಮಾಡಿ ಒಂದು ಹೊಸ ಮಸೂದೆಯನ್ನ ಇವತ್ತು ಕೇಂದ್ರ ಜಾರಿಗೆ ತಂದಿರುವಂತದ್ದು ಬಹುಶಃ ಇಡೀ ರಾಜ್ಯದ ಜನ, ದೇಶದ ಜನ ಏನನ್ನ ಬಯಸ್ತಾ ಇದ್ರು ಅದಕ್ಕೆ ಒಳ್ಳೆಯ ಅವಕಾಶವನ್ನ ಕೇಂದ್ರ ಸರ್ಕಾರ ಮಾಡಿಕೊಟ್ಟಿದೆ. ಮುಸಲ್ಮಾನರ ಆಸ್ತಿನೇ ಇವತ್ತು ವಾಪ್ಗೆ ಹೋಗಿದೆ. ವಾಪ್ ಆಸ್ತಿ ಕಾಂಗ್ರೆಸ್ ನಾಯಕರ ಕೈಯಲ್ಲಿದೆ. ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಸ್ತಿಗಳು ಇವತ್ತು ಕಾಂಗ್ರೆಸ್ ನಾಯಕರಲ್ಲಿರುವಂಥ ವರದಿಯೂ ಕೂಡ ನಮ್ಮಲ್ಲಿದೆ. ಅವ್ರಿಗೆ 4 ವರ್ಷ CM ಆಗಿದೆ, ಏನು ಮಾಡಿದ್ರು? ಏನು ಮಾಡಿದ್ರು? 4 ವರ್ಷ ಅವ್ರು CM ಆಗ್ಬಿಟ್ಟು ಈ ಥರ ಆರೋಪ ಮಾಡೋದು ಸುಲಭ. ಏನಾದರೂ ತಪ್ಪಾಗಿದ್ರೆ ವಕ್ಫ್ ಆಸ್ತಿ ಅಡಿಯಲ್ಲಿ ಅದನ್ನು ಕ್ರಮ ತಗೊಳ್ಳೋದಕ್ಕೆ ಖಂಡಿತ ಸರ್ಕಾರಗಳು ಮಾಡಬೇಕು.